ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಏಕೆ ತಿನ್ನಬಾರದು? ವೈಜ್ಞಾನಿಕ ಕಾರಣ ಇಲ್ಲಿದೆ. ಆರೋಗ್ಯದ ದೃಷ್ಟಿಯಿಂದ ಶ್ರಾವಣ ಋತುವು ಮುಖ್ಯವಾಗಿದೆ. ಧಾರ್ಮಿಕ ದೃಷ್ಟಿಕೋನದಿಂದ ಈ ಋತುವಿನಲ್ಲಿ ಶಿವನ ಆರಾಧನೆಯಿಂದ ಮಾಂಸಾಹಾರಿ ಆಹಾರವನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ಕೂಡ ಈ ತಿಂಗಳಲ್ಲಿ ಮಾಂಸಾಹಾರವನ್ನು ಸೇವಿಸಬಾರದು. ಈ ತಿಂಗಳು ಭಾರೀ ಮಳೆಯಾಗುವ ಹಿನ್ನೆಲೆ ಶಿಲೀಂಧ್ರ ಸೋಂಕುಗಳು ಪರಿಸರದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತವೆ. ಈ ಸಮಯದಲ್ಲಿ ಆಹಾರ ಮತ್ತು ಪಾನೀಯಗಳು ಬೇಗನೆ ಹಾಳಾಗಲು ಪ್ರಾರಂಭಿಸುತ್ತವೆ. ಏಕೆಂದರೆ ಸೂರ್ಯ ಚಂದ್ರರ ಬೆಳಕಿನ ಪ್ರಮಾಣ ಕಡಿಮೆ ಇರುವುದರಿಂದ ಪದಾರ್ಥಗಳು ಬೇಗನೆ ಸೋಂಕಿಗೆ ಒಳಗಾಗುತ್ತದೆ. ಈ ಸಮಯದಲ್ಲಿ ಪ್ರಾಣಿಗಳು ತಿನ್ನುವ ಹುಲ್ಲು ಅದರೊಂದಿಗೆ ಸಾಕಷ್ಟು ವಿಷಕಾರಿ ಕೀಟಾಣುಗಳನ್ನು ಸೇವಿಸುತ್ತದೆ. ಇದು ಪ್ರಾಣಿಗಳನ್ನು ಅನಾರೋಗ್ಯದ ಕಡೆಗೆ ದೂಡುತ್ತದೆ. ಅದಕ್ಕೂ ಸೋಂಕು ತಗುಲುತ್ತದೆ. ಪ್ರಾಣಿಗಳ ಮಾಂಸವನ್ನು ದೇಹಕ್ಕೆ ತುಂಬ ಹಾನಿಕರವಾಗುವುದು ಎಂದು ಸಾಬೀತಾಗಿದೆ. ಈ ಋತುವಿನಲ್ಲಿ ಯಾವ ಗಿಡಮೂಲಿಕೆಗಳನ್ನು ಸೇವಿಸಬೇಕು? ಶ್ರಾವಣ ತಿಂಗಳಲ್ಲಿ ಆರೋಗ್ಯವಾಗಿರಲು ಬೇವು, ತುಳಸಿ, ದಾಲ್ಚಿನ್ನಿ, ಮೆಣಸು, ಕಲ್ಲುಪ್ಪು ಇವುಗಳನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಹಾಗೆ ಮೀನುಗಳನ್ನು ಸೇವನೆ ಮಾಡುವುದು ದೇಹಕ್ಕೆ ಹಾನಿಕಾರಕ. ಅದು ಹೇಗೆಂದರೆ ಈ ಸಮಯದಲ್ಲಿ ಮೀನು ಅಂಡೋತ್ಪತ್ತಿ ಮಾಡುತ್ತದೆ. ಇದನ್ನು ಸೇವಿಸುವುದರಿಂದ ರೋಗದ ಅಪಾಯವಿದೆ. ಇತರ ಪ್ರಾಣಿಗಳು ಗರ್ಭಧರಿಸಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಇದು ಸಮಯ. ಅವುಗಳ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆ ಇದೆ. ಈ ಸಮಯದಲ್ಲಿ ತಿನ್ನುವುದು ಸರಿಯಲ್ಲ. ಭಾರೀ ಮಳೆಯಿಂದಾಗಿ ಎಲ್ಲ ಮೀನುಗಳು ಕೊಳಕು, ನದಿ ಕೊಳಕುಗಳನ್ನು ತಲುಪುತ್ತದೆ. ಇದರಿಂದಾಗಿ ಮೀನುಗಳು ಕೂಡ ಕಲುಷಿತವಾಗುತ್ತವೆ. ಈ ಸಮಯದಲ್ಲಿ ಮೀನು ತಿನ್ನುವುದು ಸರಿಯಲ್ಲ. ಶ್ರಾವಣ ಮಾಸದಲ್ಲಿ ಹಬ್ಬಗಳು ಹೆಚ್ಚಿರುವುದರಿಂದ ಮಾಂಸಾಹಾರವನ್ನು ತ್ಯಜಿಸಿ ಪೂಜೆಗಳಲ್ಲಿ ಪಾಲ್ಗೊಳ್ಳುವುದು ಉತ್ತಮ. ನಮಸ್ಕಾರ.